ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸುಸ್ವಾಗತ. ಭಾಗವತ ಮೋದದ ಮುಂದಿನ ಪಾಠವನ್ನು ಮುಂದುವರಿಸೋಣ. ಹಿಂದಿನ ದಿನದಲ್ಲಿ ಭಾಗವತ ಮೊದಲನೇ ಸ್ಕಂದದಲ್ಲಿ ಯಾವ್ಯಾವ ವಿಷಯ ವಿವರಣೆ ಬರ್ತದೆ ಅನ್ನುವುದರ ಚಿಂತನೆಯನ್ನು ನೋಡಿದ್ವಿ. ಅದರ ಜೊತೆಗೆ ಪ್ರಥಮ ಸ್ಕಂದ ವಿಷಯವನ್ನು ವ್ಯಾಸರು ಮಂಗಲಾಚರಣೆಯೊಂದಿಗೆ ಪ್ರಾರಂಭ ಮಾಡಿರತಕ್ಕದ್ದನ್ನು ಕೂಡ ಗಮನಿಸಿದ್ದೇವೆ. ಭಗವಂತನ ಮಹಿಮೆಯನ್ನು ಹೇಳತಕ್ಕಂತಹ ಶ್ಲೋಕ ಭಾಗವತದ ಮಂಗಲಾಚರಣೆ ಶ್ಲೋಕ. ನಿನ್ನೆ ನೋಡಿದಂತೆ ಮಂಗಲಾಚರಣೆಯ ಶ್ಲೋಕ ಅಂತನ್ನುವಾಗ ಮಂಗಲಮಯಾದ ಭಗವಂತನನ್ನು ಯಾವುದೇ ಕಾರ್ಯ ಪ್ರಾರಂಭ ಮಾಡುವಾಗ ಪ್ರಾರ್ಥನೆ ಮಾಡಿಕೊಂಡು ನಿರ್ವಿಘ್ನವಾಗಿ ಸಾಗುವಂತೆ ದೇವರಲ್ಲಿ ಬೇಡತಕ್ಕಂಥದ್ದೇ ಈ ಮಂಗಲ ಪದ್ಯದ ಒಂದು ರಹಸ್ಯ ಆಗಿರತಕ್ಕಂಥದ್ದು. ಹಾಗಾಗಿ ವ್ಯಾಸರು ಆ ಚಿಂತನೆಯನ್ನು ತಂದುಕೊಟ್ಟಿದ್ದಾರೆ. ಮುಂದಿನ ಶಿಷ್ಯವರ್ಗಕ್ಕೆ ಇದು ಪ್ರಚಾರಕ್ಕೆ ಬರಬೇಕು ಅಂತ. ಈಗಾಗಲೇ ಗಮನಿಸಿದಂತೆ ವ್ಯಾಸರಿಗಾಗಲಿ ಅಥವಾ ಮಧ್ವರಿಗಾಗಲಿ ಯಾವುದೇ ವಿಘ್ನಗಳಿಲ್ಲ. ಎಲ್ಲ ಕಾರ್ಯವೂ ಸುಸೂತ್ರವಾಗಿ ನೆರವೇರುತ್ತದೆ. ಆದರೆ ಮುಂದಿನ ಜನರಿಗೆ ಅದನ್ನು ತಿಳಿಸ್ಕೊಡ್ಬೇಕಾಗಿದೆ. ಭಗವಂತ ಸ್ಮರಣೆ ತಂದುಕೊಂಡಾಗ ಆ ಕಾರ್ಯ ಸಾಧನೆ ಸಾಧ್ಯವಾಗುತ್ತದೆ ಎಂಬುದನ್ನು. ಅದಕ್ಕಾಗಿ ಮಧ್ವರು ತಮ್ಮ ಭಾಗವತಕ್ಕೆ ಬರೆದಿರತಕ್ಕಂತಹ ಭಾಗವತ ತಾತ್ಪರ್ಯ ನಿರ್ಣಯ ಗ್ರಂಥ ಅದರ ಮಂಗಲ ಶ್ಲೋಕ ಯಾವುದು ಅಂತ ಮುಂದಿನ ಪ್ರಶ್ನೆ. ಅದಕ್ಕಿಂತ ಮುಂಚೆ ಆಚಾರ್ಯ ಮಧ್ವರ ಭಾಗವತ ವ್ಯಾಖ್ಯಾನ ಗ್ರಂಥದ ಹೆಸರೇನು? ಈಗಾಗಲೇ ಗಮನಿಸಿದಂತೆ ಈ ಪ್ರಶ್ನೋತ್ತರ ರೂಪದ ವಿಷಯ ಸಂಗ್ರಹ ಏನುಂಟು, ಮೂಲ ಭಾಗವತದ ಮೇಲೆ ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನವನ್ನು ಬರೆದು ಭಾಗವತ ಗ್ರಂಥವನ್ನು ಹೇಗೆ ಅಧ್ಯಯನ ಮಾಡಬೇಕು, ಯಾವ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಬೇಕು, ಆ ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ ತಮ್ಮ ತಾತ್ಪರ್ಯ ನಿರ್ಣಯದ ಗ್ರಂಥದ ಮೂಲಕ. ಹಾಗೆಯೇ ಪೇಜಾವರ ಮಠದ ಯತಿಗಳಾದ ಶ್ರೀ ವಿಜಯಧ್ವಜತೀರ್ಥ ಶ್ರೀಪಾದಂಗಳವರು ಅದಕ್ಕೆ ಸಮಗ್ರವಾಗಿ 12 ಸ್ಕಂದಗಳಿಗೆ ವ್ಯಾಖ್ಯಾನವನ್ನು ರಚನೆ ಮಾಡಿ ಎಲ್ಲೆಲ್ಲಿ ಶ್ರೋತೃಗಳಿಗೆ, ಪರೀಕ್ಷಾರ್ಥಿಗಳಿಗೆ, ಅಧ್ಯಯನ ಮಾಡತಕ್ಕಂಥವರಿಗೆ ಶಬ್ದ ಸ್ಪಷ್ಟ ಅರ್ಥ ಆಗೋದಿಲ್ಲ, ತಪ್ಪು ಅರ್ಥಕ್ಕೆ ಅವಕಾಶ ಮೇಲ್ನೋಟಕ್ಕೆ ಅನಿಸಬಹುದು, ಅವುಗಳನ್ನೆಲ್ಲ ಸರಿಯಾದ ಮಾರ್ಗದರ್ಶನ ಅಲ್ಲಿ ವ್ಯಾಖ್ಯಾನವನ್ನು ರಚಿಸುವ ಮೂಲಕ ನೀಡಿದ್ದಾರೆ. ಹಾಗಾಗಿ ಈ ಎಲ್ಲ ವ್ಯಾಖ್ಯಾನಗಳನ್ನು ಇಟ್ಟುಕೊಂಡು ಈ ಪ್ರಶ್ನೋತ್ತರ ರೂಪ ಪುಸ್ತಕ ಸಂಗ್ರಹ ಸಿದ್ಧತೆ ನಡೆದಿರತಕ್ಕಂಥದ್ದು. ಹಾಗಾಗಿ ಆಚಾರ್ಯ ಮಧ್ವರ ತಾತ್ಪರ್ಯ ನಿರ್ಣಯದ ಪ್ರಾರಂಭದ ಶ್ಲೋಕ ಅದನ್ನು ಕೂಡ ನಾವೀಗ ಚಿಂತನೆ ಮಾಡತಕ್ಕಂಥದ್ದು. ಆಚಾರ್ಯ ಮಧ್ವರ ಭಾಗವತ ವ್ಯಾಖ್ಯಾನ ಗ್ರಂಥದ ಹೆಸರೇನು? ಇದು 35ನೆಯ ಪ್ರಶ್ನೆ. ಅದಕ್ಕೆ ಉತ್ತರ ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯ. ಮುಂದಿನ ಪ್ರಶ್ನೆ, ಇದರ ಮಂಗಲ ಶ್ಲೋಕ ಯಾವುದು? ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯದ ಮಂಗಲ ಶ್ಲೋಕ: ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಇದು ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಬರೆದಿರತಕ್ಕಂತಹ ಮಂಗಲ ಪದ್ಯ. ಈಗಾಗಲೇ ಗಮನಿಸಿದಂತೆ ಮಂಗಲ ಪದ್ಯದಲ್ಲಿ ಮಂಗಲಮಯನಾದ ಭಗವಂತನ ಸ್ಮರಣೆಯನ್ನು, ಅವನ ಗುಣಲಕ್ಷಣಗಳನ್ನು ವರ್ಣನೆ ಮಾಡತಕ್ಕದ್ದನ್ನು ನಾವು ಕಾಣ್ತೀವಿ. ಮುಂದಿನ ಪ್ರಶ್ನೆ, ಇದರ ಸಾರಾಂಶವೇನು? ಏನು ಆಚಾರ್ಯ ಮಧ್ವರು
ತಾತ್ಪರ್ಯ ನಿರ್ಣಯದ ಪ್ರಾರಂಭ ಸೃಷ್ಟಿಸ್ಥಿತ್ಯಪ್ಯೇಹ ಎಂಬ ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಇದರ ಸಾರಾಂಶ ಏನು? ಈ ಪದ್ಯವು ಭಾಗವತ ಮಂಗಲ ಪದ್ಯಕ್ಕೆ ವ್ಯಾಖ್ಯಾನದಂತಿದೆ. ಅದರ ಸಾರಾಂಶ ನೋಡುವಂತಾಗಿದ್ದರೆ, ಶ್ರೀಹರಿಯು ಲಕ್ಷ್ಮೀ ಬ್ರಹ್ಮಾದಿ ಜೀವ ಜಡ ಸಮಸ್ತ ಪ್ರಪಂಚಕ್ಕೆ ಕೆಲವು ಕಡೆ ಪೂರ್ತಿಯಾಗಿ ಮತ್ತೆ ಕೆಲವು ಕಡೆ ಅಲ್ಪ ಸ್ವಲ್ಪ ಸೃಷ್ಟಿಯಾದಿಗಳನ್ನು ನೀಡುತ್ತಾನೆ. ಹಿಂದೆ ಪ್ರಾರಂಭದಲ್ಲಿ ಈ ಪ್ರಪಂಚಕ್ಕೆ ಭಗವಂತ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ 8 ಪ್ರಕಾರವನ್ನು ನೀಡುತ್ತಾನೆ ಅಂತ ಸಾಮಾನ್ಯವಾಗಿ ಅಲ್ಲಿ ವಿಷಯ ಪ್ರಸ್ತಾಪ ಆಗಿತ್ತು. ಅಲ್ಲಿ ಸ್ವಲ್ಪ ವಿವರಣೆಯನ್ನು ಕೊಡ್ತಾರೆ ಮಧ್ವರು ತಮ್ಮ ಪ್ರಾರಂಭದ ಮಂಗಲ ಪದ್ಯದಲ್ಲಿ. ಈ 8 ಪ್ರಕಾರಗಳು ಅಂದರೆ ಸೃಷ್ಟಿ ಸ್ಥಿತಿ ಸಂಹಾರ ಮುಂತ 8 ಪ್ರಕಾರಗಳು ಇಲ್ಲಿ ಸೃಷ್ಟಿಗೊಳ್ಳತಕ್ಕಂಥದ್ದು 3. ಪ್ರಾರಂಭ ಹೇಳಿದಂತೆ ಒಂದು ಈಶ್ವರ ಸೃಷ್ಟಿ ಇದ್ದಿರುವುದು, ಅದನ್ನು ಬಿಟ್ಟರೆ ಜೀವ ಸೃಷ್ಟಿ ಜಡ ಸೃಷ್ಟಿ. ಈ ಇಂಥ ಪ್ರಪಂಚಕ್ಕೆ 8 ಎಲ್ಲರಿಗೂ ಅನ್ವಯಿಸುವುದಿಲ್ಲ. ಸ್ವಲ್ಪ ವಿವರಣೆಯನ್ನು ಆಳವಾಗಿ ಚಿಂತನೆಯನ್ನು ಮಧ್ವರು ತಂದು ಕೊಡ್ತಾ ಇದ್ದಾರೆ. ಇದರಲ್ಲಿ ಬ್ರಹ್ಮಾದಿ ಜೀವರೂ ಇದ್ದಾರೆ ಈ ಪ್ರಪಂಚದಲ್ಲಿ. ಜಡ ವಸ್ತುಗಳು ಇವೆ, ಕಲ್ಲು ಮಣ್ಣು ಮುಂತಾದ ವಸ್ತುಗಳು. ಹಾಗಾಗಿ ಇಲ್ಲಿ ಜ್ಞಾನ ಅಂತ ಉಂಟು. ಆ 8 ಅಂಶಗಳಲ್ಲಿ ಜ್ಞಾನ ಜಡಕ್ಕೆ ಇಲ್ಲ. ಹಾಗಾಗಿ ಜ್ಞಾನ ಪ್ರಸಕ್ತಿ ಅವುಗಳಿಗೆ ಇಲ್ಲ ಅನ್ನೋದು. ಜ್ಞಾನ ಇಲ್ಲ, ಅಜ್ಞಾನವೂ ಇಲ್ಲ. ಜ್ಞಾನ ಇದ್ದಾಗ ಅಜ್ಞಾನ ಅಥವಾ ಅಜ್ಞಾನ ಇದ್ದಾಗ ಜ್ಞಾನ. ಹಾಗಾಗಿ ಜ್ಞಾನ ಅಲ್ಲಿ ಬರ್ತಕ್ಕಂಥದ್ದು ಇಲ್ಲ. ಹಾಗೆಯೇ ಎಲ್ಲಿ ಬಂಧ ಇದೆ ಅಲ್ಲಿ ಮೋಕ್ಷ. ಲಕ್ಷ್ಮಿಗೆ ನಿತ್ಯ ಮುಕ್ತಳಾದ್ರಿಂದ ಅಲ್ಲಿ ಮೋಕ್ಷವೂ ಇಲ್ಲ. ಈಗ ಮುಕ್ತಳಾಗಿಬಿಟ್ಟಿದ್ದಾಳೆ. ಇನ್ನು ಹೊಸದಾಗಿ ಧ್ಯಾನ ಪಡ್ಕೊಂಡು ಮೋಕ್ಷ ಪಡಿತಕ್ಕಂಥ ಪ್ರಮೇಯ ಅವಳಿಗಿಲ್ಲ. ಹಾಗಾಗಿ ಲಕ್ಷ್ಮೀ ಬ್ರಹ್ಮ ಸೇರಿರತಕ್ಕಂಥ ಈ ಪ್ರಪಂಚಕ್ಕೆ ಲಕ್ಷ್ಮಿಗಾಗುವಾಗ ಅಲ್ಲಿ ಜ್ಞಾನ ಅಜ್ಞಾನ ಆಮೇಲೆ ಬಂಧ ಮೋಕ್ಷ ಇವ್ಯಾವುದೂ ಇಲ್ಲ. ಈಗಾಗಲೇ ಲಕ್ಷ್ಮಿಗೆ ಅವೆಲ್ಲ ಬಂದದ್ದಾಗಿದೆ. ಜ್ಞಾನ ಉಂಟು, ಜ್ಞಾನ ಕೊಡ್ತಾನೆ ಭಗವಂತ. ಇದನ್ನು ಈಶಾವಾಸ್ಯ ಭಾಷೆಯಲ್ಲಿ ಹೇಳ್ತಾರೆ ಪ್ರಾರಂಭದಲ್ಲಿ ಮಧ್ವರು. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ. ಬ್ರಹ್ಮಾದಿ ದೇವತೆಗಳಿಗೆ ಲಕ್ಷ್ಮಿಗೂ ಸಹ ಜ್ಞಾನದ ತರಂಗ ಸ್ಫೂರ್ತಿ ಬರ್ತಕ್ಕಂಥದ್ದೇ ಭಗವಂತನಿಂದ. ಹಾಗಾಗಿ ಜ್ಞಾನ ಉಂಟು ಲಕ್ಷ್ಮಿಗೆ, ಅಜ್ಞಾನ ಇಲ್ಲ, ಅನಂತರ ಬಂಧ ಇಲ್ಲ, ಮೋಕ್ಷ ಇಲ್ಲ. ಹಾಗಾಗಿ ಅಲ್ಲಿ 3 ಕಮ್ಮಿ ಆಯಿತು ಲಕ್ಷ್ಮಿಗಾಗುವಾಗ. ಜಡಕ್ಕಾಗುವಾಗ ಆಗ ಹೇಳಿದಂತೆಯೇ ಜ್ಞಾನ ಅಜ್ಞಾನ ಯಾವುದೂ ಇಲ್ಲ. ಹಾಗೆಯೇ ಹೀಗೆ ಒಂದಷ್ಟು ಕೆಲವು ಕಡೆಗೆ ಜೀವರಿಗೂ ಸಹಿತ ಅವರ ಯೋಗ್ಯತಾನುಸಾರವಾಗಿ ಕೊಡ್ತಕ್ಕಂಥದ್ದು ಭಗವಂತ. ಹಾಗಾಗಿ ಕೆಲವು ಕಡೆ ಪೂರ್ತಿಯಾಗಿ ಮತ್ತೆ ಕೆಲವು ಕಡೆ ಅಲ್ಪ ಸ್ವಲ್ಪ ಸೃಷ್ಟಿಯಾದಿಗಳನ್ನು, ಅಲ್ಪ ಸ್ವಲ್ಪ ಅಂದರೆ ಇದೇ ಅರ್ಥ. 8 ಪ್ರಕಾರಗಳಲ್ಲಿ 8ಕ್ಕೆ 8 ಎಲ್ಲ ಪ್ರಪಂಚಕ್ಕೂ ಇಲ್ಲ. ಜಡ ಪ್ರಪಂಚ ತೆಗೆದುಕೊಂಡ್ರೆ ಜ್ಞಾನ ಅಜ್ಞಾನಗಳು ಇಲ್ಲ. ಲಕ್ಷ್ಮಿ ಅಂತ ತೆಗೆದುಕೊಂಡ್ರೆ ಆಗ ಹೇಳಿದಂತೆಯೇ ಅಜ್ಞಾನ ಬಂಧ ಮೋಕ್ಷ ಅವು ಇಲ್ಲ. ಹೀಗೆ ಕೆಲವು ಕಡೆಗೆ ಪೂರ್ತಿ, ಕೆಲವು ಕಡೆಗೆ ಸ್ವಲ್ಪ ಒಂದೆರಡು ಕಮ್ಮಿ ಅಂತ ಅನ್ನೋ ಅರ್ಥ. ಆ ಅಂಶಗಳನ್ನು ಇಟ್ಟುಕೊಂಡು ಅವುಗಳನ್ನು ನೀಡ್ತಾ ಇದ್ದಾನೆ ಭಗವಂತ. ಸರ್ವಜ್ಞನಾಗಿದ್ದಾನೆ, ಇದು ಮುಖ್ಯ ತಿಳ್ಕೊಳ್ಬೇಕು. ಎಲ್ಲವನ್ನು ಬಲ್ಲವನಾಗಿದ್ದಾನೆ. ಇವತ್ತೊಂದು ಕುಂಬಾರ ಗಡಿಗೆ ತಯಾರು ಮಾಡಬೇಕು ಅಂತಾಗಿದ್ದರೆ ಅದರ ಬಗ್ಗೆ ನಾಲೆಜ್ ಬೇಕು ಬೇಡ? ಯಾವ ರೀತಿ ಮಣ್ಣನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ಹದಕ್ಕೆ ಅದನ್ನು ಕಲಿಸಬೇಕು, ಯಾವ ರೀತಿ ಅದನ್ನು ಮಣ್ಣಿನ ಸಿದ್ಧತೆಯನ್ನು ಮಾಡಿಕೊಂಡು ಗಡಿಗೆ ತಯಾರು ಮಾಡಲಿಕ್ಕೆ ಆ ಆಕಾರ ಅಥವಾ ಆ ಒಂದು ತಂತ್ರ ಅಥವಾ ಆ ಒಂದು ತಯಾರಿ ಎಲ್ಲ ಬೇಕು. ಇದೇ ಜ್ಞಾನ. ಒಂದು ಜ್ಞಾನ ಗಡಿಗೆ ತಯಾರು ಮಾಡತಕ್ಕಂಥವನಿಗೆ ಎಷ್ಟು ಮಾಹಿತಿ ಬೇಕು, ಇಡೀ ಪ್ರಪಂಚ ಮಾಡಿದ ಭಗವಂತನಿಗೆ ಎಷ್ಟು ವಸ್ತುಗಳ ಜ್ಞಾನ ಬೇಕು. ಅದಕ್ಕಾಗಿ ಅವನನ್ನು ಉಪನಿಷತ್ ಕರೆಯಿತು ಯಸ್ ಸರ್ವಜ್ಞ ಸ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ. ಭಗವಂತ ಸರ್ವಜ್ಞನಾಗಿದ್ದಾನೆ, ಎಲ್ಲವನ್ನು ಬಲವನಾಗಿದ್ದಾನೆ, ಎಲ್ಲವನ್ನು ಮಾಡ್ತಿರೋದ್ರಿಂದ. ಹಾಗಾಗಿ ಸರ್ವಜ್ಞನಾಗಿದ್ದಾನೆ, ಸರ್ವಗುಣ ಪರಿಪೂರ್ಣ. ಈಗ ಹೇಳಿದಂತೆಯೇ ನಮಗೆಲ್ಲ ಏನು ಭಗವಂತ ಅನುಗ್ರಹ ಮಾಡ್ತಾ ಇದ್ದಾನೆ, ಜ್ಞಾನವೋ ಆನಂದವೋ ಎಲ್ಲ ಗುಣವೆಲ್ಲ ಉಂಟು, ಪೂರ್ಣವಾಗಿದೆ. ನಮ್ಮಲ್ಲಿರೋ ಚೂರು ಚೂರು ಯಾವುದೋ ಒಂದು ಯಂಗ್ ಏಜ್ನಲ್ಲಿ ಸ್ವಲ್ಪ ಆನಂದ, ಸ್ವಲ್ಪ ಸಾಮರ್ಥ್ಯ, ಸ್ವಲ್ಪ ಏನೋ ಜ್ಞಾನಗಳು ಬಂದಿರಬಹುದೇನೋ. ಮುಂದೆ ಏಜ್ ಕಡಿಮೆ ಆದಂತೆ ಏಜ್ ಹೆಚ್ಚಾದಂತೆ ಇಳಿ ವಯಸ್ಸಿನಲ್ಲಿ ಜ್ಞಾನವು ಕಮ್ಮಿ ಆಗ್ತದೆ.
ಆಯುಷ್ಯವು ಕಮ್ಮಿ ಆಗ್ತದೆ, ಸಾಮರ್ಥ್ಯವೂ ಹೋಗ್ತದೆ, ಶಕ್ತಿಯೂ ಕುಂತದೆ, ಎಲ್ಲ ಅವನ ಸಂಪೂರ್ಣ ಪರಿಪೂರ್ಣ ಆಗಿರತಕ್ಕಂಥವು, ಸರ್ವಗುಣ ಪರಿಪೂರ್ಣನಾಗಿದ್ದಾನೆ. ಈಗಾಗಲೇ ಹೇಳಿದಂತೆಯೇ ಸರ್ವದೋಷ ದೂರನಾಗಿದ್ದಾನೆ, ಹಾಗೆಯೇ ಜಗದ್ಗುರುವೂ ಆಗಿದ್ದಾನೆ. ಪ್ರಾರಂಭದಲ್ಲಿ ಹೇಳಿದಂತೆ ಒಂದೇ ಶಬ್ದ ಹೇಳುವಂತಾಗಿದ್ದರೆ ಆಚಾರ್ಯ ಮಧ್ವರ ಪ್ರಾರಂಭದ ಗ್ರಂಥದ ಮಂಗಲ ಪದ್ಯ ಅಂತೇನುಂಟು, ಸೃಷ್ಟಿಸ್ಥಿತ್ಯಪ್ಯೇಹ ಎಂಬತಕ್ಕಂಥದ್ದು ಭಾಗವತ ಮಂಗಲ ಪದ್ಯಕ್ಕೆ ವ್ಯಾಖ್ಯಾನದಂತಿದೆ, ಸರಿಯಾದ ವಿವರಣೆ ಅದು. ಅಲ್ಲೇನು ಹೇಳಿದ್ದಾರೆ ಅದನ್ನೇ ಮಧ್ವರು ಇಲ್ಲಿ ಭಗವಂತನ ಗುಣಲಕ್ಷಣಗಳನ್ನು ವರ್ಣನೆ ಮಾಡ್ತಾ ಅವನ ಸರ್ವೋತ್ತಮತ್ವವನ್ನು ಈ ಮೂಲಕ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಂತಹ ಭಗವಂತನನ್ನು ಧ್ಯಾನಿಸುವೆ. ಅವರು ಹಾಗೆ ಹೇಳಿದ್ದಾರೆ, ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಇಂಥ ಭಗವಂತನನ್ನು ಧ್ಯಾನ ಮಾಡುತ್ತೇನೆ. ಭಗವಂತನ ಧ್ಯಾನ ಮಾಡಬೇಕು. ಇದೇ ಜೀವನದ ದುಃಖ ಕಳೆದುಕೊಳ್ಳುವ ಉಪಾಯ ಅಂತಂದರೆ, ಬೇರೆ ಮಾರ್ಗ ಇಲ್ಲ. ಯಾಕಂದರೆ ಇವತ್ತು ದೇವರು ವಿಚಾರ ಮಾಡಿರ್ಬೇಕಾದ್ರೆ ಏನೆಲ್ಲ ವಿಚಾರಗಳನ್ನು ಯಾರೆಲ್ಲ ತಂದಿಟ್ಟರು ಸಹಿತ, ಯಾರೋ ಒಂದಷ್ಟು ನಾವು ಬಂಗಾರ ತೊಗೊಂಡಿದ್ದೀವಿ, ಬೆಳ್ಳಿ ತೊಗೊಂಡಿದ್ದೀವಿ, ಬಟ್ಟೆ ತೊಗೊಂಡಿದ್ದೀವಿ, ಸೈಟು, ಫ್ಲ್ಯಾಟು, ಮನೆ ಕಟ್ಟಿದ್ದೀವಿ, ಎಲ್ಲ ಅದು ನೋಡುವಾಗ ತಲೆನೇ ಕೆಡ್ತದೆ. ಅಯ್ಯೋ ರಾಮ, ಎಷ್ಟು ಸಂಪಾದನೆ ಮಾಡಿದ್ದಾರಲ್ಲ ಇವರು, ನಾನಿದ ಸಂಪಾದನೆ ಮಾಡೋದು ಯಾವಾಗ ಆಗ್ತದೆ ನನ್ನಿಂದ, ಹೀಗೆಲ್ಲ ಯೋಚನೆ ಬರಬಹುದು. ಇನ್ನೂ ಕೆಟ್ಟ ಯೋಚನೆಯೂ ಬರಬಹುದು. ಹಾಗಾಗಿ ದಾಸ ಹೇಳಿದ ಉದ್ದೇಶ, ಅನುಗಾಲವು ಚಿಂತೆ ಜೀವಕ್ಕೆ, ರೊಕ್ಕವಿದ್ದರೂ ಚಿಂತೆ, ಇಲ್ಲದಿರಲು ಚಿಂತೆ, ರೊಕ್ಕ ಗಳಿಸುವ ಮಾರ್ಗ ಮಹಾಚಿಂತೆ, ಸತಿಯಳಿದ್ದರೂ ಚಿಂತೆ, ಇಲ್ಲದಿರಲು ಚಿಂತೆ, ಮತಿಹೀನೆ ಸತಿಯಾದರೂ ಮಹಾಚಿಂತೆ. ಚಿಂತೆಗಳ ಒಂದು ಪಟ್ಟಿಯನ್ನೇ ಕೊಡ್ತಾರೆ ದಾಸರು. ಕೊನೆಗೂ ಹೇಳ್ತಾರೆ, ಪುರಂದರ ವಿಠ್ಠಲನ್ನು ನೆನೆದರೆ ಚಿಂತೆ ನಿಶ್ಚಿಂತೆ, ದಟ್ ಈಸ್ ಎಂಡ್. ಭಗವಂತನ ವಿಚಾರ ತಂದುಕೊಂಡ್ವಿ ಅಂತಂದರೆ ಮತ್ತೆ ಮನಸ್ಸಿಗೆ ಚಿಂತೆ, ದುಃಖ ಬರುವುದಿಲ್ಲ. ಯಾಕೆ? ಅದಕ್ಕೆ ಕಾರಣ ಕೂಡ ಕೊಟ್ಟರು ಶಾಸ್ತ್ರಕಾರರು. ಬೀಜವನ್ನು ಅದು ಯಾವುದೇ ಇರಲಿ, ಜೋಳದ್ದೋ, ಗೋಧಿಯದೋ, ರಾಗಿಯದೋ, ಅದನ್ನು ಹಾಗೇ ಬಿತ್ತಿದಾಗ ಅದು ಹುಟ್ಟುತ್ತದೆ. ಆದರೆ ಅದನ್ನು ಹುರಿದು ಬಿತ್ತಿದಾಗ ಮತ್ತೆ ಹುಟ್ಟುವುದಿಲ್ಲ. ಹಾಗೆ ಭಗವಂತ ಮನಸ್ಸು ನಿಲ್ಲಿಸಿಬಿಟ್ರೆ ಅದೇ ಶಾಂತತೆ. ಶಮೋ ಮನ್ನಿಷ್ಠತಾ ಬುದ್ಧಿ, ದಮ ಇಂದ್ರಿಯ ನಿಗ್ರಹ, ಶಾಂತಿ, ಮನಃಶಾಂತಿ. ಶಾಂತಿ ಬೇಕು, ಶಾಂತಿನಲ್ಲಿ ಪಡೆಯಬೇಕು, ಇವೆಲ್ಲ ಪ್ರಶ್ನೆ ಉತ್ತರ ಇದೆ. ಭಗವಂತನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸ್ತಕ್ಕಂಥದ್ದು ಅಂತ ಏನುಂಟೋ ಅದನ್ನು ಮಾಡಿದಾಗ ಮಾತ್ರ ಮನಸ್ಸಿಗೆ ಶಾಂತಿ ಉರಿತದೆ. ಆಗ ಹೇಳಿದಂತೆಯೇ ಭಗವಂತ ವಿಚಾರ ಒಂದನ್ನು ಬಿಟ್ಟು ಉಳಿದೆಲ್ಲ ವಿಚಾರಗಳು, ಅವರಿಷ್ಟು ಬೆಳ್ಳಿ ತೊಗೊಂಡ್ರು, ಇಷ್ಟು ಬಂಗಾರ ತೊಗೊಂಡ್ರು, ಮತ್ತೇನು ತೊಗೊಂಡ್ರು ಅಂತ ಕೇಳಿದಾಗ ಮನಸ್ಸು ವ್ಯಗ್ರವೇ ಆಗ್ತದೆ, ಉಗ್ರವೇ ಆಗ್ತದೆ, ಆಕ್ರೋಶ, ಆವೇಶಕ್ಕೆ ಒಳಗಾಗ್ತದೆ. ಹಾಗಾಗಿ ಮನಸ್ಸು ಶಾಂತವಾಗತಕ್ಕಂಥದ್ದು ಭಗವಂತನ ಅನುಗ್ರಹದಿಂದ. ಆ ಕಾರಣಕ್ಕೋಸ್ಕರ ಭಗವಂತನ ಧ್ಯಾನವನ್ನೇ ಮಾಡಬೇಕು, ಮನಃಶಾಂತಿ ಬೇಕು ಅಂತಾಗಿದ್ದರೆ. ಈ ಸಮಸ್ಯೆ ಪರಿಹಾರ ಫಾರ್ ಎವರ್, ಒಟ್ಟಾರೆಯಾಗಿ, ಸಮಗ್ರವಾಗಿ, ಸಂಪೂರ್ಣವಾಗಿ, ಶಾಶ್ವತವಾಗಿ ಪರಿಹಾರವಾಗಬೇಕಪ್ಪ ಅಂತ ಯಾರಿಗೆ ಅಪೇಕ್ಷೆ ಇದೆ ಅವರಿಗೆ ಉಪಾಯ ಅಂದರೆ ಭಗವಂತನನ್ನು ಧ್ಯಾನ ಮಾಡತಕ್ಕಂಥದ್ದು. ಹಾಗಾಗಿ ಈ ಭಗವಂತನ ಧ್ಯಾನವನ್ನು ಎಲ್ಲ ಕಡೆ ಪ್ರಸ್ತಾಪ ಮಾಡಲಾಗಿದೆ. ವ್ಯಾಸರು ಮಂಗಲ ಪದ್ಯ ಪ್ರಸ್ತಾಪ ಮಾಡಿದರು. ಸತ್ಯಂ ಪರಂ ಧೀಮಹಿ ಅಂತ ಗಾಯತ್ರಿ ಮಂತ್ರರು ಕೂಡ ನಮಗೆ ಹೇಳಿಕೊಟ್ಟಿತ್ತು. ಧಿಯೋ ಯೋನ ಪ್ರಚೋದಯಾತ್, ಆ ಭಗವಂತ ನಮಗೆ ಸದ್ಬುದ್ಧಿಯನ್ನು ಕೊಡ್ತಾ ಇದ್ದಾನೆ. ಅದಕ್ಕಾಗಿ ಭಗವಂತನನ್ನು ಧೀಮಹಿ ಧ್ಯಾನ ಮಾಡೋಣ. ತತ್ಸವಿತು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ, ಧ್ಯಾನ ಮಾಡೋಣ. ಮಧುರಾಗಿ ಹೇಳಿದರು. ಅದಕ್ಕೆ ಗುರುರಪಿ ಪರಮಃ ಚಿಂತೆಯೇ, ಚಿಂತೆಯೇ ಅಂದರೆ ಧ್ಯಾನ ಮಾಡುತ್ತೇನೆ. ತಂ ಮಹಾಂತಂ. ಇಲ್ಲಿ ಮುಂದಿನ ಪ್ರಶ್ನೆಗೆ ಚಿಂತನೆ ಮಾಡುವಂತಾಗಿದ್ದರೆ 38ನೇ ಪ್ರಶ್ನೆ, ಭಾಗವತ ಶ್ಲೋಕದಲ್ಲಿಯ ವಿಶೇಷಾಂಶಗಳೇನು? ಭಾಗವತ ಶ್ಲೋಕದ ವಿಷಯ ನಾವು ನೋಡಿದ್ವಿ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನೇಶ್ವರಾಟ್, ಏನು ವಿಷಯ ಸಂಗ್ರಹ ಉಂಟು ಅದರ ವಿವರಣೆಯನ್ನೇ ಆಚಾರ್ಯ ಮಧ್ವರ ಗ್ರಂಥದ ಪ್ರಾರಂಭ ಶ್ಲೋಕವನ್ನು ಕೂಡ ನಾವೀಗ ಪುನರಾವೃತ್ತಿಯನ್ನು ಮಾಡಿಕೊಂಡು ಚಿಂತನೆ ಮಾಡಿದ್ವಿ. ಇದರ ವಿಶೇಷಾಂಶ ಏನಪ್ಪ ಭಾಗವತ ಗ್ರಂಥದ್ದು? ಭಾಗವತ ಗ್ರಂಥ ಏನು ವಿಷಯ ಹೇಳ್ತಾ ಇದೆ, ಭಗವಂತ ಪ್ರಪಂಚಕ್ಕೆ ಸೃಷ್ಟಿ ಮುಂತಾದವುಗಳನ್ನು ನೀಡ್ತಾ ಇದ್ದಾನೆ, ಸರ್ವಜ್ಞನಾಗಿದ್ದಾನೆ, ಸರ್ವಗುಣ ಪರಿಪೂರ್ಣನಾಗಿದ್ದಾನೆ. ಈ ಮಾತನ್ನು ಸುಮ್ಮನೆ ಹೇಳಿದ್ದಲ್ಲ, ತಾನೇ ಕಲ್ಪನೆ ಮಾಡಿ ತನ್ನ ಮನಸ್ಸಿಗೆ ಬಂದ ಹೇಳಿದ್ದಲ್ಲ. ಇದಕ್ಕೆ ವೇದಗಳ, ಉಪನಿಷತ್ತುಗಳ, ಅನೇಕ ಗ್ರಂಥಗಳ ಆಧಾರವಿದೆ.
ಅದಕ್ಕಾಗಿ ಏನು ಪ್ರಾಚೀನವಾದ ಅಪೌರುಷೇಯವಾದ ವೇದಗಳು ಅಂತ ಉಂಟೋ, ಉಪನಿಷತ್ತುಗಳು ಅಂತ ಉಂಟೋ, ಅವುಗಳ ಆಧಾರ ಇದಕ್ಕುಂಟು. ಅದನ್ನು ನಾವು ವಿಶೇಷ ಅಂಶದಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ, ಅದು ತೈತ್ರಿಯ ಉಪನಿಷತ್ತಿನ ಮಾತದು. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ಪ್ರಯಂತ್ಯ ವಿಸಂವಿಶಂತೀತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ಇದು ತೈತ್ರ ಉಪನಿಷತ್ತಿನ ಪಾಠ. ಅದನ್ನು ಇಲ್ಲಿ ಸಂಗ್ರಹ ಮಾಡಿಕೊಡಲಾಗಿದೆ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ. ಸಂಸ್ಕೃತದಲ್ಲಿ ಭೂತ ಅಂತನ್ನುವಾಗ ಎಲ್ಲ ಜೀವರಾಶಿ ಅಂತ ಅರ್ಥ. ಜೀವ ಜಡ ಎಲ್ಲ ಬಂತು, ಸಮಸ್ತವಾಗಿರ್ತಕ್ಕಂಥದ್ದು. ಕನ್ನಡದ ಒಂದು ಸಾಮಾನ್ಯ ಅರ್ಥ ಬಂದುಬಿಟ್ಟಿದೆ ಭೂತ ಶಬ್ದಕ್ಕೆ. ಸಂಸ್ಕೃತದಲ್ಲಿ ಸಾಮಾನ್ಯ ಅರ್ಥವೂ ಉಂಟು, ವಿಶೇಷ ಅರ್ಥವೂ ಉಂಟು. ಪಂಚಭೂತಗಳು ಕರಿತೀವಿ, ಅದು ವಿಶೇಷ ಅರ್ಥ. ಪಂಚಮಹಾಭೂತಗಳು ಈ ನಮ್ಮ ದೇಹದಲ್ಲಿರ್ತಕ್ಕಂತಹ ಪೃಥ್ವಿ ಅಂದರೆ ನೆಲ, ನೀರು, ಬೆಂಕಿ, ಗಾಳಿ, ಆಕಾಶ, ಇವೇ ಪಂಚಮಹಾಭೂತಗಳು. ಅದಕ್ಕಾಗಿ ಈ ದೇಹಕ್ಕೆ ಪಾಂಚಭೌತಿಕ ಶರೀರ ಅಂತ ಕರೀತಾರೆ. ಭೌತಿಕ ಶರೀರ ಭೂತದ್ದು, ಪಂಚಮಹಾಭೂತಗಳದ್ದು. ಇದೊಂದು ಇನ್ನೊಂದು ಅರ್ಥ. ಮತ್ತೊಂದು ಅರ್ಥ ಇಮಾನಿ ಭೂತಾನಿ, ಎಲ್ಲ ಸಕಲ ಜೀವ ಜಡ ಜಗತ್ತು. ಆಗ ಹೇಳಿದಂಗೆ ಎಲ್ಲ ರೀತಿಯ ಜೀವರಾಶಿ ಇರ್ಬೋದು, ಎಲ್ಲ ರೀತಿಯ ಜಡ ಪ್ರಪಂಚ, ಕಲ್ಲು ಮಣ್ಣು ಮುಂತಾದಿರ್ಬೋದು. ಇವೆಲ್ಲವೂ ಕೂಡ ಯಾರಿಂದ ಉತ್ಪತ್ತಿ ಆಗ್ತಾ ಇದೆ, ಸೃಷ್ಟಿ ಪಡ್ಕೊಳ್ತಾ ಇದೆ, ಉತ್ಪತ್ತಿಗೆ ಬರ್ತಾ ಇದೆ. ಯತಃ ಅಂದರೆ ಯಾರಿಂದ ಅಂತ ಅರ್ಥ. ಇಮಾನಿ ಭೂತಾನಿ ಜಾಯಂತೆ. ಮುಂದೆ ಬರೀ ಹುಟ್ಟಿಸಿದಷ್ಟೇ ಅಲ್ಲ, ಏನ ಜಾತಾನಿ ಜೀವಂತಿ. ಏನ ಅಂದರೆ ಯಾರಿಂದ. ಈ ಹುಟ್ಟಿರ್ತಕ್ಕಂತಹ ಈ ಜಡ ಜೀವ ಮುಂತಾದ ಪ್ರಪಂಚವೆಲ್ಲ ಯಾರಿಂದ ಬದುಕ್ತಾ ಇದೆಯಪ್ಪ ಅಂದರೆ ಬದುಕಲಿಕ್ಕೆ ಪೂರಕ ಪ್ರೇರಕ ಶಕ್ತಿ ಯಾರು? ಭಗವಂತನಾಗಿದ್ದಾನೆ. ಈಗ ಗಮನಿಸಿದಂತೆ ಅವನು ಕೊಟ್ಟ ನೀರು, ಅವನು ಕೊಟ್ಟ ಗಾಳಿ, ಅವನು ಕೊಟ್ಟ ಆಹಾರಗಳಿಂದ ಈ ಜೀವರಾಶಿ ಎಲ್ಲವೂ ಬದುಕ್ತಾ ಇವೆ. ಇರಲಿಕ್ಕೆ ಅವಕಾಶ ಇದೆ. ನೆಲ ಇದೆ, ನಿಂತಿದ್ದೇವೆ, ಕೂತಿದ್ದೇವೆ. ನೆಲವೇ ಇರಲಿಲ್ಲ, ಎಲ್ಲಿರೋದು? ಗಾಳಿನೇ ಇಲ್ಲ, ಉಸಿರಾಡೋದಿಲ್ಲ, ಬದುಕೋದಿಲ್ಲ. ನೀರಡಿಕೆ ಆಯಿತು, ನೀರೇ ಇಲ್ಲ, ಏನು ಮಾಡೋದು? ಹಾಗಾಗಿ ಎಲ್ಲ ಜೀವರಾಶಿ ಇವತ್ತು ಬದುಕಿರ್ತಕ್ಕಂಥದ್ದು ಏನ, ಯಾರಿಂದ. ಏನ ಜಾತಾನಿ ಜೀವಂತಿ. ಇಷ್ಟೇ ಅಲ್ಲ, ಯತ್ ಪ್ರಯಂತಿ, ಪ್ರಳಯ ಕಾಲದಲ್ಲಿ ಯಾರನ್ನು ಕುರಿತಿವೆಲ್ಲವೂ ಕೂಡ ಅವನನ್ನೇ ಸೇರುತ್ತವೆ. ಅಭಿಸಂವಿಶಂತಿ, ಮೋಕ್ಷವನ್ನು ಕೂಡ ಪಡೆಯುತ್ತವೆ. ಇಂತಹ ಎಲ್ಲ ಜೀವರಾಶಿಗೆ ಅವರವರ ಯೋಗ್ಯತಾನುಸಾರವಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ. ತದ್ವಿಜಿಜ್ಞಾಸಸ್ವ, ಅದನ್ನು ತಿಳಿ. ಅದು ಅಂದರೆ ಯಾವುದದು? ಇದೆಲ್ಲ ಮಾಡ್ತಕ್ಕಂಥದ್ದು ಸೃಷ್ಟಿ, ರಕ್ಷಣೆ, ಪ್ರಲಯ, ಜ್ಞಾನ, ಅಜ್ಞಾನ ಇತ್ಯಾದಿ ಇತ್ಯಾದಿ. ಇವೆಲ್ಲ ಯಾರು ಕೊಡ್ತಾ ಇದ್ದಾರೆ ಪ್ರಪಂಚಕ್ಕೆ? ಅದನ್ನು ತಿಳಿ ನೀನು. ಅದ್ಯಾರು? ತದ್ ಬ್ರಹ್ಮೇತಿ, ಅದೇ ಬ್ರಹ್ಮ, ಉಳಿದ್ದೇನೂ ಇಲ್ಲ, ಅದೇ ಬ್ರಹ್ಮ. ಅದಕ್ಕಾಗಿ ವ್ಯಾಸರು ಒಂದದ್ದು ಅಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಜಿಜ್ಞಾಸೆ ಮಾಡಬೇಕು. ಯಾಕೆ? ಅಥ ಅಧಿಕಾರ ಪ್ರಾಪ್ತಿಯ ನಂತರ, ಅರ್ಹತೆ ಪಡ್ಕೊಂಡ ಮೇಲೆ, ಬ್ರಹ್ಮಜ್ಞಾನ ಪಡ್ಕೊಳ್ಳೋಕೆ ಒಂದು ಅರ್ಹತೆ ಬೇಕು. ಏನು ಅರ್ಹತೆ? ವೈರಾಗ್ಯ ಮೊದಲು ಪ್ರಾರಂಭದ್ದು. ಜಯತೀರ್ಥರು ತಮ್ಮ ಗ್ರಂಥದಲ್ಲಿ ಪ್ರಾರಂಭದಲ್ಲಿ ಮಾತನ್ನು ಹೇಳ್ತಾರೆ. ತಾನು ಬರೆಯುವ ಮುಂದಿನ ಎಲ್ಲ ಗ್ರಂಥಗಳು, ಆಚಾರ್ಯ ಮಧ್ವರ ಗ್ರಂಥಕ್ಕೆ ಏನು ವ್ಯಾಖ್ಯಾನ ಬರೆದಿದ್ದಾರೆ ಜಯತೀರ್ಥ ಮಹಾಮುನಿಗಳು, ಅವರು ಹೇಳ್ತಕ್ಕಂಥದ್ದು ಶಮದಮಾದಿ ವಿರಕ್ತಸ್ಯ. ನಾನು ಬರೆಯುವ ಈ ಮುಂದಿನ ಗ್ರಂಥಗಳೆಲ್ಲ ಯಾರಲ್ಲಿ ಶಮ ದಮ ಮುಂತಾದ ಗುಣಗಳಿವೆ. ಶಮಃ ಆಗಲಿ ಹೇಳಿದ್ದಾಯಿತು, ಮನ್ನಿಷ್ಠತಾ ಬುದ್ಧಿ, ಭಗವಂತನ ಮನಸ್ಸನ್ನು ಕೇಂದ್ರೀಕರಿಸ್ತಕ್ಕಂಥದ್ದು. ದಮಃ ಇಂದ್ರಿಯ ನಿಗ್ರಹ. ಈ ವೈರಾಗ್ಯ ಇಂದ್ರಿಯ ನಿಗ್ರಹ ಯಾರಲ್ಲಿ ಉಂಟೋ ಅವರಿಗೆ ಈ ಮುಂದಿನ ಗ್ರಂಥ ಅರ್ಥ ಆಗ್ತದೆ. ಅರ್ಥಾತ್ ಅದನ್ನು ತಿಳಿದುಕೊಳ್ಳಲಿಕ್ಕೆ ಒಂದು ಎಲಿಜಿಬಿಲಿಟಿ ಅಂತಂದರೆ ಇಂಥ ವೈರಾಗ್ಯವನ್ನು ಪಡೆದುಕೊಳ್ಳಬೇಕು ಅಂತನ್ನೋ ಅರ್ಥ. ಹಾಗಾಗಿ ಅಲ್ಲಿ ಅಥ ಅಂತಂದರೆ ಅಧಿಕಾರ ಪ್ರಾಪ್ತಿಯ ನಂತರ ಬ್ರಹ್ಮಸೂತ್ರದಲ್ಲಿ ಯಾವ ಅಧಿಕಾರ? ಎಲಿಜಿಬಿಲಿಟಿ ಅಂತ ಅರ್ಥ, ಅರ್ಹತೆ ಅಂತ ಅರ್ಥ. ವೈರಾಗ್ಯ ಬಾರದೇ ಇದ್ದರೆ ಈ ವಿಷಯ ಅರ್ಥವೂ ಆಗೋದಿಲ್ಲ, ಅದು ಮನಸ್ಸಿನಲ್ಲಿ ಉಳಿಯೋದೂ ಇಲ್ಲ, ಬೆಳೆಯುವುದೂ ಇಲ್ಲ, ಉಪಯೋಗವೂ ಇಲ್ಲ, ಅದರಿಂದ ಏನೂ ಆಗೋದೇ ಇಲ್ಲ. ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ. ಅತಃ ಮತ್ತೊಂದು ಕಾರಣ ಹೇಳಿದರು, ಮೋಕ್ಷ ಪ್ರಯೋಜನ ಇದೆ. ಇಂಥ ಬ್ರಹ್ಮಜ್ಞಾನ ಪಡೆಯುವುದರಿಂದ ಮೋಕ್ಷ ಆಗಲಿ ಅಂತಲೇ ಎಲ್ಲ ದುಃಖಗಳಿಂದ ಪರಿಹಾರ, ಫಾರ್ ಎವರ್, ಶಾಶ್ವತ ಪರಿಹಾರ, ಫುಲ್ ಸ್ಟಾಪ್. ದುಃಖ ರೋಗಾದಿಗಳಿಗೆ ಮತ್ತೆ ಎಂದೂ ಇಲ್ಲವೇ ಇಲ್ಲ. ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಭಗವಂತನ ಮೋಕ್ಷ ಸಾಮ್ರಾಜ್ಯ ಅಂದರೆ ಒಮ್ಮೆ ನಾವಲ್ಲಿ ಸ್ವಲ್ಪ ಶ್ರಮಪಟ್ಟು ಸಾಧನೆ ಮಾಡಿ ಪ್ರವೇಶ ಮಾಡಿದ್ವಿ ಮೋಕ್ಷದೊಳಗೆ ಅಂದರೆ ಮತ್ತೆ ಎಂದೂ ಕೂಡ ಅಲ್ಲಿಂದ ನಾವು ಹೊರ ಬರುವಂತಿಲ್ಲ, ಸುಖವಾಗಿರು.
ಉಳಿದ ಜಾಗದಲ್ಲಿ ಹಾಗಲ್ಲ. ಹೋದ ಮೇಲೆ ಯಾವುದು ಈಗ ಹೋಗಿರ್ತೀವಿ ಅಮೇರಿಕಕ್ಕೆ ಮತ್ತು ಯಾವ ಊರಿಗೆ, ವೀಸಾ ಅವಧಿ 6 ತಿಂಗಳು ವರ್ಷವೋ ಮುಗೀತು ಹೊರಡಿ. ಪುಣ್ಯ ಸಂಪಾದನೆ ಮಾಡಿದ್ದೇವೆ, ಸ್ವರ್ಗಕ್ಕೂ ಹೋಗ್ತೇವೆ, ಪುಣ್ಯ ಮುಗೀತು ಹೊರಡಿ. ಅವ್ರು ಹೇಳ್ತಾರೆ ಎಲ್ಲ ಕಡೆ ಉಂಟು, ಎಲ್ಲ ಕಡೆಗೆ. ವೆಂಕಟೇಶನು ಕೂಡ ಶ್ರೀನಿವಾಸನು ಕೂಡ ತನ್ನ ಮದುವೆ ಪ್ರಸಂಗದಲ್ಲಿ ಏನೊಂದು 5-6 ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ. ಎಲ್ಲರ ಆಮಂತ್ರಣ ಕೂಡ ಕೊಟ್ಟ, ತನ್ನ ಮದುವೆ ನಡೀತಾ ಇದೆ ಬನ್ನಿ ಅಂತ. ಇಷ್ಟೇ ಅಲ್ಲ, ಅಲ್ಲೊಂದು ಮಾತು ಹೇಳ್ತಾರೆ ವೆಂಕಟೇಶ ಮಹಾತ್ಮೆಯಲ್ಲಿ, ತಾವೆಲ್ಲರೂ ವಿವಾಹ ಕಾರ್ಯಕ್ಕೆ ಬಂದು ವಿವಾಹ ನೋಡಿಕೊಂಡು ಹೋಗಬೇಕು. ಕೂಡಿ ಕುತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಇವತ್ತು ನಮ್ಮ ವ್ಯವಹಾರದ ಮಾತು ಬಂದಿದೆ, ಮದುವೆ ಇದೆ ಬಂದು ಹೋಗಿ, ಮನೆಯಲ್ಲಿ ಕಾರ್ಯಕ್ರಮ ಇದೆ ಬಂದು ಹೋಗಿ. ಅವರೆಲ್ಲೇ ಕೂತಿರೋ ಗತಿ ಏನು? ನಾವು ನೋಡ್ಕೊಳ್ಳೋದು, ಅವರೆಲ್ಲ ವ್ಯವಸ್ಥೆ ಮಾಡೋದು ಹೇಗೆ? ಅದಾಗೋದಿಲ್ಲ. ಎಲ್ಲರದ್ದು ಅಷ್ಟೇ, ಬಂದು ಹೋಗಬೇಕು. ಬಂದು ಇಲ್ಲೇ ಕುಳಿತಿರೋ ಮುಂದಿನ ವ್ಯವಸ್ಥೆ ಮಾಡೋದು ಕಷ್ಟ. ಎಲ್ಲ ವ್ಯವಹಾರದಲ್ಲಿ ಹಾಗೆ ಉಂಟು, ಹಾಗೆ ಇದ್ದೆ ವಸ್ತು ಸಂಗತಿನೂ ಅದೇ. ಆದರೆ ಮೋಕ್ಷದಲ್ಲಿ ಮಾತ್ರ ಭಗವಂತ ಹೇಳ್ತಾನೆ, ಯದ್ಗತ್ವಾ ನ ನಿವರ್ತಂತೆ. ಒಮ್ಮೆ ಮೋಕ್ಷಕ್ಕೆ ಪ್ರವೇಶ ಮಾಡಿದರು ಅಂತಂದರೆ ಮತ್ತೆ ಎಂದು ಅಲ್ಲಿಂದ ಹೋಗಿ ಅಂತ ಭಗವಂತ ಹೇಳೋದಿಲ್ಲ. ಶಾಶ್ವತ ಸುಖ, ನಿರಂತರ ಸುಖ ಪಡಬಹುದಾಗಿದೆ. ಅದಕ್ಕಾಗಿ ಅತಃ, ಅದು ಬ್ರಹ್ಮಸೂತ್ರದ ಪ್ರಾರಂಭ ಶಬ್ದ, ಅತಃ ಶಬ್ದಕ್ಕೆ. ಇಂಥ ಮೋಕ್ಷ ಸುಖ ಸಿಗೋದ್ರಿಂದ ಬ್ರಹ್ಮ ಜಿಜ್ಞಾಸೆ ಮಾಡಿರಿ. ಏನು ಬ್ರಹ್ಮ ಅಂದರೆ ಅದನ್ನು 2ನೇ ಸೂತ್ರದಲ್ಲಿ ವಿವರಣೆ ಮಾಡ್ತಾರಲ್ಲಿ. ಓಂ ಜನ್ಮಾದ್ಯಸ್ಯೇತಃ ಓಂ 2ನೇ ಸೂತ್ರ ಅದು. ಅದನ್ನೇ ವ್ಯಾಸರಲ್ಲಿ ಜನ್ಮಾದ್ಯಸ್ಯ ಅಂತ ತಮ್ಮ ಪ್ರಾರಂಭದ ಮಂಗಲ ಪದ್ಯದಲ್ಲಿ ಅದನ್ನು ಸಂಗ್ರಹ ಮಾಡಿದ್ದನ್ನು ಗಮನಿಸಬಹುದಾಗಿದೆ. ಹಾಗಾಗಿ ತೈತ್ರೇಯ ಉಪನಿಷತ್ತನ್ನು ಸಮರ್ಥಿಸುವ ಜನ್ಮಾದ್ಯಸ್ಯೇತಃ ಎಂಬ ಬ್ರಹ್ಮಸೂತ್ರವನ್ನೇ ಯಥಾವತ್ತಾಗಿ ಭಾಗವತದಲ್ಲಿ ಅಳವಡಿಸುವುದರ ಮೂಲಕ ಇದರಲ್ಲಿ ಬ್ರಹ್ಮಸೂತ್ರಗಳ ವಿಷಯ ವಿವರಣೆಯನ್ನು ಸೂಚಿಸಿದೆ. ಈ ಭಾಗವತದಲ್ಲಿ ಆಗಲೇ ಹೇಳಿದಂತೆಯೇ ಅಲ್ಲಿ 2ನೇ ಸೂತ್ರ ಯಾವುದು? ಬ್ರಹ್ಮಸೂತ್ರದ್ದು, ಓಂ ಜನ್ಮಾದ್ಯಸ್ಯೇತಃ ಅಂತ. ಆ ಸೂತ್ರದಲ್ಲಿ ವ್ಯಾಸ ಸೇಮ್ ಅದ ತೊಗೊಂಡ್ರೆ ಯಥಾಪ್ರಕಾರ, ಜನ್ಮಾದ್ಯಸ್ಯ ಯಥೋನ್ವಯಾತ್ ಯತಃ ಅಷ್ಟು ಪೂರ್ಣ ಆ ಸೂತ್ರವನ್ನು ತಗೊಂಡಿಲ್ಲಿ ಸೇರಿಸಿ ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಆ ಮೂಲಕ ಬ್ರಹ್ಮಸೂತ್ರಗಳ ಸಾರಾಂಶ ಏನಿದೆ, ರಹಸ್ಯ, ಸ್ವಾರಸ್ಯ, ತತ್ವ, ಸತ್ವ, ಮಹತ್ವ ಏನೆಲ್ಲ ಎಲ್ಲವೂ ಇಲ್ಲಿ ಅಡಕವಾಗಿದೆ ಅನ್ನೋದನ್ನು ಈ ಮೂಲಕ ಇಲ್ಲಿ ಸೂಚನೆ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಮಹಾಭಾರತದ ಅರ್ಥವನ್ನು ಕೂಡ ಈ ಭಾಗವತ ವಿವರಿಸಿ ಹೇಳ್ತದೆ. ಅರ್ಥೋಯಂ ಬ್ರಹ್ಮಸೂತ್ರಾಣಂ, ಈ ಭಾಗವತ ಗ್ರಂಥ ಅಂದರೆ ಬ್ರಹ್ಮಸೂತ್ರಗಳ ಅರ್ಥವನ್ನು ಹೇಳ್ತಕ್ಕಂಥದ್ದು ಆಗಿದೆ. ಭಾರತಾರ್ಥ ವಿನಿರ್ಣಯ, ಭಾರತದ ಅರ್ಥವನ್ನು ಕೂಡ ಇದು ಭಾಗವತ ಗ್ರಂಥ ವಿವರಣೆ ಮಾಡಿಕೊಡುತ್ತಾ ಇದೆ. ಇಷ್ಟೇ ಅಲ್ಲ, ಆಗಲೇ ಹೇಳಿದಂತೆಯೇ ಗಾಯತ್ರಿ ಮಂತ್ರದಲ್ಲಿ ತತ್ ಸವಿತೂ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಅಂತುಂಟಲ್ಲಿ. ಧೀಮಹಿ ಅಂದ್ರೇನು? ಧ್ಯಾನ ಮಾಡೋಣ. ಅದು ಗಾಯತ್ರಿಯ ಶಬ್ದವೂ ಕೂಡ ಇಲ್ಲಿ ಬಳಕೆಗೊಂಡಿದೆ. ಸತ್ಯಂ ಪರಂ ಧೀಮಹಿ ಕೊನೆಗೆ ಗಾಯ ಶಬ್ದ ಧೀಮ ಶಬ್ದ ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಗಾಯತ್ರಿಯ ಚಿಂತನೆ ಕೂಡ ಇಲ್ಲಿ ಬಂದಿದೆ. ಸರ್ವಶ್ರೇಷ್ಠನಾದ ಹರಿಯ ಚಿಂತನೆ ನಡೆಸಬೇಕು, ಇದು ಗಾಯತ್ರಿ ಮಂತ್ರದ ತಾತ್ಪರ್ಯ. ಯಾಕೆ ಕಾರಣ ನೀನು ನೋಡಿದ್ದಾಗಿದೆ. ಅವನಿಗೆ ನಮ್ಮ ಸದ್ಬುದ್ಧಿಯನ್ನು ಕೊಡ್ತಾ ಇದ್ದಾನೆ ಭಗವಂತ. ಸುಮ್ಮನೆ ಅವನು ಧ್ಯಾನ ಮಾಡೋದಲ್ಲ, ಏನು ಉಪಯೋಗ ಇಲ್ಲದೆ, ಕೆಲಸ ಇಲ್ಲದೆ, ಟೈಮ್ ವೇಸ್ಟ್ ಅಲ್ಲ ಅದು. ಸದ್ಬುದ್ಧಿಯನ್ನು ಭಗವಂತ ಕೊಡ್ತಾ ಇದ್ದಾನೆ. ಇದೆಲ್ಲಿ ಸಿಗೋದಿಲ್ಲ ಸದ್ಬುದ್ಧಿ, ಯಾವುದೋ ಮಾಲ್ನಲ್ಲಿ ಮಾರ್ಕೆಟ್ನಲ್ಲಿ ಸಿಗುವ ವಸ್ತು ಅಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ಯಾವುದೋ ನೀಟ್ನಲ್ಲಿಯೋ ಎಂಟ್ರೆನ್ಸ್ ಎಕ್ಸಾಮಲ್ಲೋ ಒಳ್ಳೆ ಸೀಟ್ ನಂಬರ್ ಬಂತು, ಯಾವುದೋ ಒಳ್ಳೆ ಕಾಲೇಜ್ ವ್ಯವಸ್ಥೆ ಮಾಡಿದ್ವಿ, ಏನೋ ಹಾಸ್ಟೆಲ್ಲು, ಮತ್ತೇನೋ ಡ್ರೆಸ್ಸು, ಮತ್ತೇನೋ ಬುಕ್ಸು, ಮತ್ತೇನೋ ಲೈಬ್ರರಿ, ಏನೆಲ್ಲ ಫೆಸಿಲಿಟಿ ಕೊಟ್ಟು ಓದುವ ಬುದ್ಧಿ ಕೊಡುವವರು ಯಾರು? ಅದು ಭಗವಂತನೇ ಕೊಡಬೇಕು ವಿನಃ ಬೇರೆ ಯಾರು ಸಿಗತಕ್ಕದ್ದಲ್ಲ. ಅದಕ್ಕೆ ಭಗವಂತ ಅದನ್ನು ಕೊಡೋದ್ರಿಂದ ಅವನ ಧ್ಯಾನ ಮಾಡಬೇಕಾಗಿದೆ. ಸುಮ್ಮನೆ ಧ್ಯಾನ ಮಾಡಬೇಡಿ ನೀವು, ಒಂದು ದೊಡ್ಡ ಲಾಭ ನಿಮಗೆ ಭಗವಂತ ಕೊಡ್ತಾನೆ ಇದರಿಂದ. ಅದಕ್ಕೋಸ್ಕರ ಧೀಮಹಿ ಅಂತ ಹೇಳಿದ್ದು, ಅದನ್ನು ಕೂಡ ನಾವಿಲ್ಲೀಗ ಭಾಗವತ ಮೂಲಕ ತಿಳಿಯಬಹುದಾಗಿದೆ. ಈ ಭಾಗವತ ಪುರಾಣ ರಚನೆ ಮಾಡಿರತಕ್ಕಂತಹ ವೇದವ್ಯಾಸರೇ ಇದನ್ನು ರಚನೆ ಮಾಡಿರೋದ್ರಿಂದ, ಅಂದರೆ ಈಗ ಹಿಂದೆ ಬಂದಂತೆ ಅಷ್ಟಾದಶ ಪುರಾಣಾನಾಂ ಕರ್ತಾ ಸತ್ಯವತೀ ಸುತಃ, 18 ಪುರಾಣಗಳನ್ನು ರಚನೆ ಮಾಡಿದವರು ವೇದವ್ಯಾಸರು ಅನ್ನೋ ವಿಷಯದಿಂದ ಬಂದಿದೆ. ಹಾಗಾಗಿ ಎಲ್ಲ ಪುರಾಣಗಳನ್ನು ರಚನೆ ಮಾಡಿದ ವೇದವ್ಯಾಸರೇ ಭಾಗವತ ಪುರಾಣವನ್ನು ಕೂಡ ರಚನೆ ಮಾಡಿದ್ದಾರೆ. ಹಾಗಾಗಿ ಸಕಲ ಪುರಾಣಗಳ ಸಾರ ಸಂಗ್ರಹ ಇದರಲ್ಲಿದೆ. ಅದಕ್ಕೋಸ್ಕರ ಇಂಥ ಭಾಗವತ ಗ್ರಂಥ ಓದಿಬಿಟ್ರೆ ವೇದಗಳು ಆಯಿತು, ಉಪನಿಷತ್ತೂ ಆಯಿತು, ಬ್ರಹ್ಮಸೂತ್ರವೂ ಆಯಿತು, ಗಾಯತ್ರಿಯೂ ಆಯಿತು, ಮಹಾಭಾರತವೂ ಆಯಿತು, ಎಲ್ಲ ಪುರಾಣಗಳು ಆಯಿತು. ಅದಕ್ಕೋಸ್ಕರ
ಸಕಲ ಪುರಾಣಗಳ ಸಾರರೂಪವಾಗಿರ್ತಕ್ಕಂಥದ್ದು ಈ ಭಾಗವತ ಗ್ರಂಥ. ಇದು ಭಾಗವತ ಮಂಗಲ ಶ್ಲೋಕದ ವಿಶೇಷಾಂಶ. ಇದು ಸಾಮಾನ್ಯಾಂಶ ಮೊನ್ನೆ ಹೇಳಿದ್ದಾಗಿದೆ, ನಿನ್ನೆ ನೋಡಿದ್ದೆ ನಾವು ಸಾಮಾನ್ಯಾಂಶವನ್ನು. ಭಗವಂತ ಸರ್ವೋತ್ತಮನಾಗಿದ್ದಾನೆ, ಸೃಷ್ಟಿಕರ್ತನಾಗಿದ್ದಾನೆ, ಇತ್ಯಾದಿ ಇತ್ಯಾದಿ. ಈ ವಿಷಯಕ್ಕೆ ಆಧಾರ ಏನೆಲ್ಲ ಉಂಟು, ವೇದ, ಉಪನಿಷತ್ತು, ಮಹಾಭಾರತ, ಅದನ್ನು ಕೂಡ ಈ ವಿಷಯವನ್ನು ಇದು ಒಳಗೊಂಡಿದೆ ಅಂತ ಈ ಮೂಲಕ ಚಿಂತನೆ ನಡೆಸ್ತಕ್ಕಂಥದ್ದು. ಇದು ವಿಶೇಷ ಅಂಶ. ಹಾಗಾಗಿ ಪ್ರಶ್ನೆಗಳಲ್ಲಿ ಇಂತಹ ವಿಷಯಗಳಿಗೆ ವಿವರಣೆ ಇರ್ತದೆ. ಭಾಗವತ ಶ್ಲೋಕದ ಸಾರಾಂಶ, ಮಂಗಲ ಪದ ಸಾರಾಂಶ ಬರೆಯಿರಿ, ಮಂಗಲ ಪದ್ಯದ ವಿಶೇಷಾಂಶ ಬರೆಯಿರಿ. ಸಾರಾಂಶ ಬೇರೆ, ವಿಶೇಷಾಂಶ ಬೇರೆ. ಅದನ್ನು ಪ್ರಶ್ನೆ ಬರೆಯುವಾಗ ಆ ಗೊಂದಲ ಬೇಡ. ಅಲ್ಲಿ ಅಂಶಾಂಶ ಶಬ್ದ ಬಂದ್ಬಿಡ್ತದೆ. ಬರೆಯೋ ಗಡಿಬಿಡಿಯಲ್ಲಿ ಕೆಲವರು ತಪ್ಪಾಗಿ ಬರೆದವರು ಇದ್ದಾರೆ, ಬರೀತಾರೆ. ಸಾರಾಂಶವೋ ವಿಶೇಷಾಂಶ ಗೊತ್ತಾಗೋದಿಲ್ಲ, ಯಾವುದೋ ಒಂದು ಬರೆದ್ಬಿಟ್ಟಾಯ್ತು ಅಂತ ಅಲ್ಲ. ಸಾರಾಂಶ ಬೇರೆ, ವಿಶೇಷಾಂಶ ಬೇರೆ. ಆ ವಿಶೇಷಾಂಶವನ್ನು ಹೆಚ್ಚು ಲಕ್ಷ್ಯ ಕೊಟ್ಟು ಕೇಳತಕ್ಕಂಥದ್ದು, ತಿಳಿಯತಕ್ಕಂಥದ್ದು, ಅದು ಹೆಚ್ಚಿನಿಂದ ಜ್ಞಾನ ಸಂಪಾದನೆ ಆಗತಕ್ಕಂಥದ್ದು. ಇದು ವಿಶೇಷಾಂಶ. ಇನ್ನು ಮುಂದಿನ ಪ್ರಶ್ನೆ ಹೋಗುವಂತಾಗಿದ್ದರೆ 39ನೇ ಪ್ರಶ್ನೆ, ಸಮಗ್ರ ಭಾಗವತದ ಟಿಪ್ಪಣಿಕಾರರು, ವ್ಯಾಖ್ಯಾನಕಾರರು ಯಾರು? ವಾಸ್ತವಿಕ ಇದನ್ನು ಟೀಕಾಕಾರರು ನಾವು ಕರಿಬೇಕಾಗಿತ್ತು. ವಾಸ್ತವಿಕವಾಗಿ ಸಂಸ್ಕೃತದಲ್ಲಿ ಟೀಕಾ ಶಬ್ದಕ್ಕೆ ವ್ಯಾಖ್ಯಾನ, ಕಾಮೆಂಟ್ರಿ ಅನ್ನೋ ಅರ್ಥ ಇದೆ. ಕನ್ನಡದಲ್ಲಿ ಇವತ್ತದು ಅಪಾರ್ಥ ಆಗಿಬಿಟ್ಟಿದೆ, ತಪ್ಪು ಅರ್ಥ ಬಂದುಬಿಟ್ಟಿದೆ. ಮಾತಾಡ್ತಾರೆ ನೋಡ್ರಿ, ಕಟ್ಟೆ ಮೇಲೆ ಕುಳಿತುಕೊಂಡು ಹರಟೆ ಹೊಡಿತಿರ್ತಾರೆ, ಅವರಿವ್ರನ್ನ ಟೀಕೆ ಮಾಡ್ತಾರೆ. ಈ ಟೀಕೆ ಮಾಡತಕ್ಕಂಥವ್ರೆ ಟೀಕಾಚಾರ್ಯರು. ಅವ್ರನ್ನ ಟೀಕಾ ಮಾಡು, ಇವ್ರನ್ನ ಟೀಕಾ ಮಾಡು, ಅಪಾರ್ಥ ಎಲ್ಲೋ ಬಂದುಬಿಟ್ಟಿದೆ, ತಪ್ಪು ಅರ್ಥ. ಸಂಸ್ಕೃತ ಆ ರೀತಿ ಅರ್ಥ ಇಲ್ಲ. ಜಯತೀರ್ಥ ಮಹಾಮುನಿಗಳು ಟೀಕಾಕೃತ್ಪಾದವರು ಕರೀತಾರೆ. ಅದಕ್ಕೀಗೆ ಆ ಶಬ್ದ ಇನ್ನೂ ನಮ್ಮಲ್ಲಿ ಹೆಚ್ಚು ಅರ್ಥ ಜ್ಞಾನ ಕಮ್ಮಿ ಆಗಿರೋದ್ರಿಂದ ಆ ಟೀಕಾಚಾರ್ಯರ ಶಬ್ದವನ್ನು ನಾವು ತೆಗೆದು ಟೀಕಾಕೃತ್ಪಾದರು ಅಂತನೋ ಜಯತೀರ್ಥರು ಅಂತನೋ ಹೇಳೋ ಸಂದರ್ಭ ಬಂದುಬಿಟ್ಟಿದೆ. ಟೀಕಾಚಾರ ಅಂದರೆ ಬಹುತೇಕ ಇವರೇನು ಟೀಕೆ ಮಾಡಿರ್ಬೇಕು ಅನ್ನೋದು ಹಿಂಗೆ ಅನಿಸ್ಬಿಡ್ತದೆ. ಹಾಗರ್ಥ ಅಲ್ಲ. ಅದಕ್ಕೆ ಇಲ್ಲಿ ಆ ಶಬ್ದದ ಬದಲಾಗಿ ಟಿಪ್ಪಣಿಕಾರರು ಅಂತ ಹಾಕಿದ್ದೇನೆ, ವ್ಯಾಖ್ಯಾನಕಾರರು ಅಂತ ಅರ್ಥ. ಭಾಗವತ ಗ್ರಂಥಕ್ಕೆ ಸಮಗ್ರ ವ್ಯಾಖ್ಯಾನ ಬರೆದವರು ಯಾರಪ್ಪ? ಉಡುಪಿ ಶ್ರೀ ಪೇಜಾವರ ಮಠದ ವಿಜಯಧ್ವಜ ತೀರ್ಥರು. ಇವತ್ತು ಕಣ್ಣು ತೀರ್ಥದಲ್ಲಿ ಅವರ ಬೃಂದಾವನ ಇದೆ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಸನ್ನಿಧಾನ ಅಲ್ಲಿ ಉಂಟು. ಆ ವಿಜಯಧ್ವಜ ತೀರ್ಥರು ಭಾಗವತ ಗ್ರಂಥಕ್ಕೆ ಸಂಪೂರ್ಣ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಮುಂದಿನ ಪ್ರಶ್ನೆ, ಇವರ ವ್ಯಾಖ್ಯಾನದ ಹೆಸರೇನು? ಪದರತ್ನಾವಲಿ. ಸ್ಪಷ್ಟವಾಗಿದೆ. ಇವರ ಪುಣ್ಯತಿಥಿ ದಿನ ಯಾವುದು? ಅಕ್ಷಯ ತೃತೀಯ. ಭಾಳ ಪವಿತ್ರವಾದ ದಿವಸ, ನೆನಪಿಡ್ಲಿಕ್ಕೂ ಈಸಿ. ಇವೆಲ್ಲ ಮೂಲ ಬೃಂದಾವನ ಎಲ್ಲಿದೆ? ಯಾರದ್ದು? ವಿಜಯಧ್ವಜ ತೀರ್ಥರದ್ದು. ಉಡುಪಿ ಮಂಗಳೂರು. ಉಡುಪಿಯಿಂದ ಮಂಗಳೂರಿಗೆ ಹೋಗುವಾಗ ಹೆದ್ದಾರಿಯ ಪಕ್ಕದಲ್ಲೇ ಕಣ್ಣು ತೀರ್ಥ ಅಂತ ಬರ್ತದೆ, ಒಂದು 10-15-20 ಕಿಲೋಮೀಟರು ಆಸುಪಾಸಿನಲ್ಲಿ. ಆ ಕಣ್ಣು ತೀರ್ಥ ಅನ್ನೋ ಜಾಗದಲ್ಲಿ ಈ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರ ಬೃಂದಾವನ ಇದೆ. ಮುಂದೆ ಭಾಗವತದ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಭಾಗವತದಲ್ಲಿ ಎಷ್ಟು ಸ್ಕಂಧಗಳಿವೆ? 12 ಸ್ಕಂಧಗಳು. ಭಾಗವತದಲ್ಲಿ ಎಷ್ಟು ಅಧ್ಯಾಯಗಳಿವೆ? 344 ಅಧ್ಯಾಯಗಳು. ಪ್ರಥಮ ಸ್ಕಂದದ ಅಧ್ಯಾಯಗಳೆಷ್ಟು? 20 ಅಧ್ಯಾಯಗಳು. ದ್ವಿತೀಯ ಸ್ಕಂದದ ಅಧ್ಯಾಯಗಳೆಷ್ಟು? 10 ಅಧ್ಯಾಯಗಳು. ತೃತೀಯ ಸ್ಕಂದದ ಅಧ್ಯಾಯಗಳೆಷ್ಟು? 34 ಅಧ್ಯಾಯಗಳು. ಚತುರ್ಥ ಸ್ಕಂದದ ಅಧ್ಯಾಯಗಳೆಷ್ಟು? 31 ಅಧ್ಯಾಯಗಳು. ಪಂಚಮ ಸ್ಕಂದ ಅಧ್ಯಾಯಗಳೆಷ್ಟು? 24 ಅಧ್ಯಾಯಗಳು. ಷಷ್ಠ ಸ್ಕಂದ ಅಧ್ಯಾಯಗಳು ಎಷ್ಟು? 29 ಅಧ್ಯಾಯಗಳು, 19 ಅಧ್ಯಾಯಗಳು. ಸಪ್ತಮ ಸ್ಕಂದ ಅಧ್ಯಾಯಗಳೆಷ್ಟು? 16 ಅಧ್ಯಾಯಗಳು. ಅಷ್ಟಮ ಸ್ಕಂದದ ಅಧ್ಯಾಯಗಳು ಎಷ್ಟು? 23 ಅಧ್ಯಾಯಗಳು. ಮುಂದಿನ 53ನೇ ಪ್ರಶ್ನೆ, ನವಮ ಸ್ಕಂದದ ಅಧ್ಯಾಯಗಳೆಷ್ಟು? 21 ಅಧ್ಯಾಯಗಳು. 54ನೇ ಪ್ರಶ್ನೆ, ದಶಮ ಸ್ಕಂದದ ಅಧ್ಯಾಯಗಳೆಷ್ಟು? 103 ಅಧ್ಯಾಯಗಳು. ಅಂದರೆ ಸುಮಾರು ಭಾಗವತದ 1/3 ಭಾಗ ದಶಮಸ್ಕಂದ ಇರತಕ್ಕಂಥದ್ದು. ಅದಕ್ಕಾಗಿ 103 ಅಧ್ಯಾಯಗಳನ್ನು ನಾವಲ್ಲಿ ಕಾಣ್ತೇವೆ. ಏಕಾದಶ ಸ್ಕಂದ 55ನೇ ಪ್ರಶ್ನೆ, ಏಕಾದಶ ಸ್ಕಂದದ ಅಧ್ಯಾಯಗಳೆಷ್ಟು? 31 ಅಧ್ಯಾಯಗಳು. ಕೊನೆಯದಾಗಿ 56ನೇ ಪ್ರಶ್ನೆ, ದ್ವಾದಶ ಸ್ಕಂದದ ಅಧ್ಯಾಯಗಳೆಷ್ಟು? 12 ಅಧ್ಯಾಯಗಳು. ಹಾಗಾಗಿ ಒಟ್ಟು ಭಾಗವತದ ಶ್ಲೋಕ ಸಂಖ್ಯೆ ಎಷ್ಟಪ್ಪ ಅಂತಂದರೆ 18,000 ಶ್ಲೋಕಗಳು. ಆಗಲೇ ವಿವರಣೆ ಪ್ರಾರಂಭದಲ್ಲಿ ಬಂದುಬಿಟ್ಟಿದೆ. ಎಲ್ಲ ಪುರಾಣಗಳ ಸಂಖ್ಯೆಯನ್ನು ಕೊಡುವಾಗಲೇ ಭದ್ವಯಂ ಮದ್ವಯಂ ಚೈವ ಅನ್ನುವ ವಿವರಣೆ ಕೊಡುವಾಗ
ಶ್ಲೋಕ ಸಂಖ್ಯೆಯಲ್ಲಿ ಕೂಡ ಬಂದಿದೆ. ಈಗ ಮತ್ತೊಮ್ಮೆ ಅದರ ನೆನಪನ್ನು ಮಾಡಿಕೊಳ್ಳಬಹುದಾಗಿದೆ. ಭಾಗವತದ ಸುಮಾರು 1/3 ಇರುವ ಸ್ಕಂಧ ಯಾವುದು? ದಶಮಸ್ಕಂಧ. ಆಗಲೇ ಕೃಷ್ಣ ಕಥೆಗೆ ವ್ಯಾಸರು 1/3 ಭಾಗವನ್ನು ಭಾಗವತ ಗ್ರಂಥವನ್ನು ಮೀಸಲಾಗಿಟ್ಟಿದ್ದಾರೆ. 59ನೇ ಪ್ರಶ್ನೆಯಲ್ಲಿ ಇಲ್ಲಿ ಯಾವ ಹರಿಯ ಅವತಾರದ ಬಗ್ಗೆ ಸಮಗ್ರ ವಿವರಣೆ ಕಾಣುತ್ತದೆ? ಹರಿಯ ಅವತಾರಗಳೆಲ್ಲ ಬಂದಿದೆ, ಬೇರೆ ಸ್ಕಂದದಲ್ಲೆಲ್ಲ. ತೃತೀಯ ಸ್ಕಂದದಲ್ಲಿ ಉಂಟು, ಕಪಿಲಾವತಾರ ಆಗಿದೆ. ಚತುರ್ಥ ಸ್ಕಂದದಲ್ಲಿ ಭಗವಂತ ಅವತಾರ ಉಂಟು, ಹೀಗೆಲ್ಲ ಉಂಟು. ಅಲ್ಲೆಲ್ಲ ಕೂರ್ಮಾವತಾರ, ಮತ್ಸ್ಯಾವತಾರ ಹೀಗೆಲ್ಲ ಉಂಟು. ಹಾಗಾದರೆ ದಶಮಸ್ಕಂದದಲ್ಲಿ ವಿಶೇಷವಾದ ಯಾವ ಅವತಾರ ವಿವರಣೆ ಇದೆ ಅಂತ ಇಲ್ಲಿ ಪ್ರಶ್ನೆ. ಯಾವ ಅವತಾರದ ಹರಿಯ ಅವತಾರದ ಸಮಗ್ರ ವಿವರಣೆ ಇದೆ? ಸಮಗ್ರ ವಿವರಣೆ ಅದು ಕೃಷ್ಣಾವತಾರ, ದಶಮಸ್ಕಂದ ಇರತಕ್ಕದ್ದು. ಹಾಗಾಗಿ ಭಾಗವತ ಗ್ರಂಥ ಇಷ್ಟು ವ್ಯಾಪ್ತಿಯನ್ನು ಪಡ್ಕೊಂಡಿದೆ. 344 ಅಧ್ಯಾಯಗಳು, 18,000 ಶ್ಲೋಕಗಳು. ಅದರಲ್ಲಿ ಕೃಷ್ಣ ಕಥೆ 103 ಅಧ್ಯಾಯಗಳಲ್ಲಿ ದಶಮಸ್ಕಂದದಲ್ಲಿ ವರ್ಣವಾಗಿರ್ತಕ್ಕದ್ದು. ಇವತ್ತಿಗೆ ಪಾಠವನ್ನು ಮುಕ್ತಾಯ ಮಾಡಬಹುದು ಅನಿಸ್ತದೆ. ಯಸ್ ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.